ಬಿಜೆಪಿಯವರು ಇವತ್ತು ಕರ್ನಾಟಕ ರಾಜ್ಯದ ಜನತೆಯ ಎಲ್ಲ ಸಮಸ್ಯೆಗಳನ್ನು ಮರೆತು ತಮ್ಮ ವೈಯಕ್ತಿಕ ಪ್ರತಿಷ್ಠೆಯನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಏನು ವೈಯಕ್ತಿಕ ಪ್ರತಿಷ್ಠೆ? ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಏನು ಯುವಕರ ತಂಡ ಈ ದೇಶದಲ್ಲಿ ಯುವಕರ ಒಂದು ಕ್ರಾಂತಿ ಉಲ್ಬಣಗೊಂಡು ಅದರ ಹಿನ್ನೆಲೆಯಲ್ಲಿ ಏನು ಅಲ್ಲಿ ಒಂದು ಸಮಸ್ಯೆ ಉಂಟಾಗಿ ಆ ಸಮಸ್ಯೆಗಳಿಗೆ ಪರಿಹಾರ ಹುಡುಕತಕ್ಕಂಥ ನಿಟ್ಟಿನಲ್ಲಿ ಪಾರ್ಲಿಮೆಂಟ್ನಲ್ಲೇನು ಸದನ ನಡೀಲಿಕ್ಕೆ ಬಿಡಲಿಲ್ಲ, ನಡೀಲಿಕ್ಕೆ ಆಗಲಿಲ್ಲ. ಅದರ ಫಲವಾಗಿ ನಾವು ಕರ್ನಾಟಕದಲ್ಲಿ ಇದನ್ನು ಮಾಡಿ ತೋರಿಸ್ತೇವೆ ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಸಂಪೂರ್ಣವಾಗಿ ಈ ಸದನ ನಡೀಲಿಕ್ಕೆ ಅಡ್ಡಿಯನ್ನು ಉಂಟು ಮಾಡಿದ್ದಾರೆ. ನಾನು ಒಂದು ಪ್ರಶ್ನೆನ ಅವರಿಗೆ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ. ಕರ್ನಾಟಕ ರಾಜ್ಯದಲ್ಲಿ ಅಪರಾಧವನ್ನ ಒತ್ತಿರ್ತಕ್ಕಂಥವ್ರು ಅಪರಾಧಿಗಳಲ್ಲ, ಅಪರಾಧವನ್ನ ಒತ್ತಿರ್ತಕ್ಕಂಥವ್ರು ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಅಲ್ಲ, ಇಡೀ ಭಾರತ ದೇಶದಲ್ಲಿ ಎಷ್ಟು ಜನ ಸಚಿವ ಸಂಪುಟದಲ್ಲಿದ್ದಾರೆ, ಕೆಲವರು ಮುಖ್ಯಮಂತ್ರಿಗಳಾಗಿದ್ದಾರೆ, ಏನೆಲ್ಲ ಆಗಿದ್ದಾರೆ. ಅವರೆಲ್ಲ ರಾಜೀನಾಮೆ ಕೊಟ್ರೆ ಬಹುಶಃ 100ರಿಂದ 150 ಜನ ಆಗ್ಬೋದು. ಇವತ್ತು ನಾಗೇಂದ್ರ ಅಪರಾಧಿ, ಆರೋಪಿ ಅಲ್ಲ. ಆರೋಪಿ ಆಗಿದ್ರೆ ಸಂವಿಧಾನ ಅವರನ್ನ ಮಂತ್ರಿ ಮಾಡಲಿಕ್ಕೆ ಬಿಡೋದಿಲ್ಲ, ಸಂವಿಧಾನದಲ್ಲಿ ಅವಕಾಶನೂ ಇಲ್ಲ. ಆರೋಪಿ ಆಗಿದ್ರೆ ಅವರು ಸಂವಿಧಾನದಲ್ಲಿ ಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಪರಾಧಿ ಆಗಿದ್ರೆ ಆರೋಪಿ ಆಗಿದ್ರೆ ಮಾತ್ರ ಸಂವಿಧಾನದಲ್ಲೇ ಅವರು ಮಂತ್ರಿ ಆಗ್ಲಿಕ್ಕೆ ಆಗೋದಿಲ್ಲ. ಅಪರಾಧಿ ಆಗಿರೋದ್ರಿಂದ ಅವ್ರು ಇನ್ನೂ ಅಪರಾಧಿ, ಅವರು ಅದೇ ಆರೋಪಿ ಅವ್ರ ಆರೋಪಿ, ಅಪರಾಧಿ ಅಲ್ಲ. ಇನ್ನೂ ಅಪರಾಧಿ ಅಂತ ತೀರ್ಪು ಬಂದ್ರೆ ಅವರು ಯಾವುದೇ ಕಾರಣದಿಂದ ಸಂವಿಧಾನದಲ್ಲಿ ಅವರು ಮಂತ್ರಿ ಆಗ್ಲಿಕ್ಕೆ ಅವಕಾಶ ಇಲ್ಲ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕುಡಿಯುವ ನೀರಿಗೆ ತೊಂದರೆ ಇದೆ, ಬರ ಬಂದಿದೆ. ಇಡೀ ಜಿಲ್ಲೆಗಳನ್ನ ಎಲ್ಲ ಮಂತ್ರಿಗಳು ಹೋಗಿ ಹೊಲದಲ್ಲಿ ತಿರುಗಿ ರೈತರ ಸಮಸ್ಯೆಯನ್ನ ಚರ್ಚೆ ಮಾಡಲಿಕ್ಕೆ ಮಾಹಿತಿಗಳನ್ನು ತಗೊಂಡು ನಾವು ಡಾಕ್ಯುಮೆಂಟ್ ಸಮೇತ ಬಂದ್ರೆ ಇವರು ಇದನ್ನ ಚರ್ಚೆ ಮಾಡೋದನ್ನ ಬಿಟ್ಟು, ರೈತರ ಸಮಸ್ಯೆಗಳನ್ನು ಬಿಟ್ಟು, ನಾಗೇಂದ್ರ ಅವರು ಆರೋಪಿ ಅಪರಾಧಿ ಆದ್ರೆ ಅವರು ಒಂದು ದಿವಸ ಅದರ ಪ್ರತಿಫಲವನ್ನು ಅನುಭವಿಸ್ತಾರೆ. ಇವತ್ತು ಅವ್ರು ಇನ್ನೂ ಆಗಿಲ್ಲ, ಆದ್ರಿಂದ ಅವರನ್ನ ಮಂತ್ರಿ ಮಾಡ್ಲಿಕ್ಕೆ ತಗೊಂಡಿರ್ಬೋದು. ಇಂಥದ್ದು ಈ ದೇಶದಲ್ಲಿ ನಡೀತಾ ಇದೆ. ಇದನ್ನೇ ಉದಾಹರಣೆ ಇಟ್ಕೊಂಡು ಇವರು ಈ ರೀತಿ ಕೋಟ್ಯಾಂತರ ರೂಪಾಯಿ ಹಣವನ್ನ ಇವತ್ತು ಕರ್ನಾಟಕ ರಾಜ್ಯದ ಬೊಕ್ಕಸಕ್ಕೆ ನಷ್ಟ ಉಂಟು ಮಾಡಿ ಈ ಸದನವನ್ನ ನಡೆಸಲಿಕ್ಕೆ ನಿಜವಾಗಲೂ ಇವರು ಮಾಡಿರ್ತಕ್ಕಂಥ ಒಂದು ಘನಕೋರ ಕಾರ್ಯಕ್ಕೆ ಏನು ಹೇಳಬೇಕು ಅಂತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ.